ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಮಾಗಡಿ ರೋಡ್ ಮೆಟ್ರೋ ಸ್ಟೇಷನಲ್ಲಿ ಮಕ್ಳಿಗೆ ರಜೆ ಇತ್ತಲ್ಲ, ಹಾಗಾಗಿ ಮಕ್ಕಳು ನಾವು ಎಲ್ಲ ಬಂದಿದ್ದೀವಿ. ಅವ್ರಿಗೂ ಮೆಟ್ರೋದಲ್ಲಿ ಹೋಗೋದಕ್ಕೆ ಖುಷಿ. ಸೊ ಈಗ ಹೋಗ್ತಾ ಇದ್ದೀವಿ. ನಾವು ಯಾವ ಕಡೆಗೆ ಹೋಗಬೇಕು ಅಂತ ಈ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ಕೊಬೋದು. 1 and 2 ಇರುತ್ತೆ. ಇಲ್ಲೇ ಒಂದು ಟ್ರೈನ್ ಇತ್ತು, ನಾವು ಬರೋ ಅಷ್ಟರಲ್ಲಿ ಕ್ಲೋಸ್ ಆಯಿತು ಡೋರು. ಮೋನು, ಖುಷಿನಾ ಮೆಟ್ರೋದಲ್ಲಿ ಹೋಗ್ತಿರೋದು? ಆಲ್ರೆಡಿ ಹೋಗಿದ್ದೀವಿ 1-2-3 ಟೈಮ್ಸ್ ಹೋಗಿದ್ದೀವಿ ಮೆಟ್ರೋದಲ್ಲಿ. ಅಂದ್ರೂ ಈಗ ರೀಸೆಂಟಾಗಿ ಹೋಗಿರಲಿಲ್ಲ, ತುಂಬ ಹಿಂದೆ ಹೋಗಿದ್ವಿ. ಮಕ್ಕಳು ಖುಷಿ, ಅವ್ರಿಗೂ ಮನೇಲಿರೋದೇ ಇರಲಿಲ್ಲ. ಸೊ ಇಲ್ಲಿ ಓಡಾಡೋಕ್ಕೆ ಖುಷಿ ಅವ್ರಿಗೆ ಬಿಸಿಲಲ್ಲಿ. ಸೊ ಮೆಟ್ಲಲ್ಲಿ ಬರೋಷ್ಟಲ್ಲಿ ಸುಸ್ತಾಗ್ತೈತೆ. ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಕೇಳ್ಬೋದು, ಪೊಲೀಸವ್ರು ಇರ್ತಾರೆ. 2 ಇರುತ್ತಲ್ವ, ಆ ಕಡೆ ಒಂದು ಈ ಕಡೆ ಒಂದು. ಯಾವ ಕಡೆಗೆ ಹೋಗೋದು ಅಂತ ಗೊತ್ತಾಗಿಲ್ಲ ಅಂದರೆ ಕೇಳ್ಬೋದು. ಅಲ್ಲಿ ಬೋರ್ಡ್ಸ್ ಎಲ್ಲ ಇರುತ್ತೆ. ಅಲ್ಲತ್ತೀರ ಆ ಕಡೆ ಬರ್ತಿದ್ದ ಮೆಟ್ರೋ ಸ್ಟೇಷನಲ್ಲಿ ಯಾರೂ ಜನ ಇಲ್ಲ, ಫುಲ್ ಖಾಲಿ ಇದ್ದಾರೆ. ವರ್ಕಿಂಗ್ ಟೈಮ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಾದರೆ ತುಂಬ ಜನ ಇರ್ತಾರೆ. ಈಗ ಅಷ್ಟು ಜನ ಇಲ್ಲ. ಲಾಸ್ಟ್ ಟೈಮ್ ನಾವು ಚಿಕ್ಕಪೇಟೆಗೆ ಹೋದಾಗ ಸಿಕ್ಕಾಪಟ್ಟೆ ಜನ ಇದ್ದರು. ಮೆಜೆಸ್ಟಿಕಲ್ಲಿ ಇರ್ತಾರೆ, ಇಲ್ಲಿ ಅಷ್ಟಿಲ್ಲ. ನೋಡೋಣ, ಮೆಜೆಸ್ಟಿಕಲ್ಲಿ ಇರ್ಬೋದು ಅನಿಸುತ್ತೆ. ನಾವೀಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಬಿಸಿಲು, ಬಸ್ಸಲ್ಲಿ ಹೋದರೆ ಅಲ್ಲೆಲ್ಲ ನಡ್ಕೊಂಡು ಹೋಗಬೇಕು ಅಂತ ಟ್ರೈನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮಕ್ಕಳು ಇಷ್ಟಪಡ್ತಾರೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು. ಹತ್ತಿರ ಟ್ರೈನ್ಗತ್ರಿ. ವೆಯ್ಟ್ ಮಾಡಿ ಇರೋ ಈ ಥರ. ಇಲ್ಲೇ ನಿಲ್ಲುತ್ತೆ, ತಡಿರೋ. ಹಾಂ, ಇದೆ ಡೋರು. ಸೈಡ್ ಬನ್ನಿ. ಮೆಟ್ರೋನ 2 ಕಡೆ ಚೇಂಜ್ ಮಾಡಬೇಕು. ಇದು ಮೆಜೆಸ್ಟಿಕ್ ಇಳಿದು ಆಮೇಲೆ ಚಿಕ್ಕಪೇಟೆಗೆ ಇನ್ನೊಂದು ಟ್ರೈನ್ ಹತ್ತಬೇಕು. ಇಲ್ಲಿ ತುಂಬ ಜನ ಇದ್ದಾರೆ. ಸೊ ಯಾವಾಗಲೂ ಅಷ್ಟೇ, ಮೆಜೆಸ್ಟಿಕಲ್ಲಿ ತುಂಬ ಜನ ಇರ್ತಾರೆ. ಚಿಕ್ಕಪೇಟೆಯಲ್ಲಿ ಅಂಡರ್ಗ್ರೌಂಡ್ ಒಳಗಡೆ ಇರೋವಂಥದ್ದು, ಇಳಿಯುವಂಥದ್ದು. ಸೊ ಇಲ್ಲಿ ತುಂಬ ಜನ ಇದ್ದರು. ಆ ಕಡೆ ಮಾಗಡಿ ರೋಡ್ ಕಡೆ ತುಂಬ ಜನ ಇರಲಿಲ್ಲ, ಮೆಜೆಸ್ಟಿಕಲ್ಲಿ ತುಂಬ ಜನ ಇದ್ದರು ನೋಡಿ. ಸೊ ಎಲ್ಲ ಮೇಕಪ್ ಅಕ್ಸೆಸರೀಸ್ ಎಲ್ಲ ಇಲ್ಲೇ ಇತ್ತು. ಸೊ ಹಾಗಾಗಿ ನೋಡ್ಬೋದು. ಫಿಟ್ ಮೀ ಇದೆ, ಮ್ಯಾಮ್ ಕಲರ್ ಎಲ್ಲ ಕಂಪ್ನೀಸ್ ಇದೆ. 250 ಇದು ಕಲರ್ಸ್ ಬೇಕಿತ್ತಲ್ಲ, ಇರಲಿಲ್ವಲ್ಲ, ತಗೊಳ್ಳೋಣ. ಮೋನು, ಇದು ಕಲರ್ ಬೇಕಿತ್ತಲ್ಲ, ತಗೊಳ್ಳೋಣ. ಎಷ್ಟಿದು ಹಾಂ? ಹಾಂ, ಮೇಕಪ್ ಐಟಮ್ಸ್ ಎಲ್ಲ ತೊಗೊಂಡಾದಮೇಲೆ ಇಲ್ಲಿ ಇಯರಿಂಗ್ಸ್ ಎಲ್ಲ ಇತ್ತು. ಮಕ್ಕಳಿಗೆ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸ್ ಎಲ್ಲ ನೋಡೋಣ ಅಂತ ಹೇಳಿಬಿಟ್ಟು. ಮತ್ತು ಇದೆಲ್ಲ ಮಾಟಿಗಳು. ಸೊ ಇದೆಲ್ಲ ಇವಾಗ ಈ ರೀತಿ ಟ್ರೆಂಡಿಂಗಲ್ಲಿ ಇದೆಯಲ್ವಾ, ಹಾಗಾಗಿ ಈ ಥರದ್ದೊಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಅವತ್ತು ವಿಜಯನಗರಕ್ಕೆ ಹೋದಾಗಲೂ ನೋಡಿದ್ವಿ, ಬಟ್ ಆ ಶಾಪಲ್ಲಿ ತುಂಬ ಕಾಸ್ಟ್ಲಿ ಹೇಳಿದರು. 1000, 1200, 800, 900 ಈ ರೇಂಜಲ್ಲಿ ಹೇಳಿದರು. ಇಲ್ಲಿ 600, 700 ಹೇಳ್ತಾ ಇದ್ದಾರೆ. ಬಾರ್ಗೈನ್ ಮಾಡ್ಬೋದು. ಸೊ ನೋಡಿ ತೊಗೊಬೋದು ಯಾವ ರೇಂಜಲ್ಲಿ ಇರುತ್ತೆ ಅಂತ. ಇಲ್ಲೇ ಎಲ್ಲ ತೊಗೊಂಡು ಹೋಗಿ ಅಂಗಡಿಯವರೆಲ್ಲ ಮಾರ್ತಾರೆ ಜಾಸ್ತಿ ರೇಟಿಗೆ. ಸೊ ಇಲ್ಲಿ ಕಮ್ಮಿ ಸಿಗುತ್ತೆ. ಇದನ್ನು ನಾವು ಬಾರ್ಗೈನ್ ಮಾಡಿ 500 ರುಪೀಸ್ಗೆ ತೊಗೊಂಡ್ವಿ. ಅವ್ರು ಹೇಳಿದ್ದು 650, 700 ಹೇಳ್ತಾಯಿದ್ರು. ಸೊ ನಾವು ಬಾರ್ಗೈನ್ ಮಾಡಿ ಇದನ್ನು 500 ರುಪೀಸಿಗೆ ತೊಗೊಂಡ್ವಿ. ಇಲ್ಲಿ ಡಾಬ್ ಆಗಿರ್ಬೋದು, ಬಳೆಗಳು, ವೆರೈಟಿ ಬಳೆಗಳು, ಮತ್ತು ನೋಡಿ ನೆಕ್ಲೆಸ್ಸು, ಲಾಂಗ್ ಚೈನು ಎಲ್ಲನೂ ಆರ್ಟಿಫಿಷಿಯಲ್ದು ಇದೆಲ್ಲನೂ. ಸೊ ಇದೆಲ್ಲ ಇತ್ತು. ಸೊ ಬಾರ್ಗೈನ್ ಮಾಡಿದ್ರೆ ಕಮ್ಮಿ ರೇಟ್ಗೆ ಹಾಕ್ಕೊಡ್ತಾರೆ. ಸೊ ನಮಗೆ ಬೇಕಾಗಿದ್ದು ಇದಲ್ವಾ, ಸೊ ಹಾಗಾಗಿ ಇದನ್ನು ನೋಡಿದ್ವಿ. ಮಕ್ಕಳುಗಳು ತುಂಬ ನೋಡ್ತಾ ಇದ್ದಾರೆ. ಬ್ರೇಸ್ಲೈಟ್ ಆಗಿರ್ಬೋದು, ಸರಗಳು ನೋಡಿ. ಇದು ನನ್ನ ಮಗಳಿಗೆ, ಅವಳಿಗೆ ಓಲೆ ಬೇಕಾಗಿತ್ತು ಡ್ರೆಸ್ಸಿಗೆ, ಸೆಟ್ಟಿಗೆ. ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ. ಈ ಥರ ಸ್ಟೋನ್ದಾದರೆ ನೋಡಬೇಕು, 100 ರುಪೀಸ್. ಎಷ್ಟು ವೆರೈಟಿ ಇದೆ ಮಕ್ಕಳದು. ಹಾಂ, ಚೆನ್ನಾಗಿದೆ. ದುರ್ಗಾ ಕಡೆಗೆ ಇಲ್ಲಿ 2 ಕಡೆ ಆಲ್ರೆಡಿ ಶಾಪಿಂಗ್ ಆಯಿತು. ಮಕ್ಳಿಗೆ ಇಯರಿಂಗ್ಸು, ಬ್ರೇಸ್ಲೈಟು ಮತ್ತು ಮಾಟಿ ಎಲ್ಲ ತೊಗೊಂಡ್ವಿ. ಸೊ ನೆಕ್ಸ್ಟು ಬರ್ತಾ ಇದ್ದೀವಿ. ನಾವು ಮೆಟ್ರೋ ಇಳಿದು ಬರ್ತಾ ಇರೋವಂಥದ್ದು ಈ ರೋಡ್ ಎಷ್ಟು ಉದ್ದ ಇದೆ, ಸುದರ್ಶನ್ ರೋಡ್ಗೆ ಹೋಗಬೇಕಾದ್ರೆ.
ಸೊ ನಾವು ಬಸ್ ಇಳ್ದು ಬಂದರೆ ಅಲ್ಲಿಂದ ಫ್ಲೈಓವರ್ ಹತ್ರದಿಂದ ನಡ್ಕೊಂಬರ್ಬೇಕು ಅಂತ ಹೇಳಿ ಮೆಟ್ರೋದಲ್ಲಿ ಬಂದ್ವಿ. ಇಲ್ಲೂ ಸುಮಾರು ದೂರನೇ ನಡಿಬೇಕು. ಸೊ ಮಕ್ಕಳಿರೋದ್ರಿಂದ ಒಂದೊಂದು ಹೆಜ್ಜೆಗೂ ಒಂದೊಂದು ಅಂಗಡಿ ಸಿಗ್ತಾ ಇರುತ್ತೆ. ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ನಿಲ್ತಾ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ಬಾಯಾರಿಕೆ ಬೇರೆ ಆಗ್ತಾಯಿತ್ತು. ನೀರು ತೊಗೊಂಡು ಬಂದಿದ್ವಿ ಅಂದ್ರೂ ಈ ಶೆಕೆಗೆ ಬಿಸಿಲಿಗೆ ಸೊ ಜ್ಯೂಸ್ ಎಲ್ಲ ಕುಡ್ಕೊಂಡು ಸೊ ನೀವೀಗ ಒಳಗಡೆ ಬರ್ತಾ ಇದ್ದೀವಿ. ಇದು ಸುದರ್ಶನ್ ರೋಡು. ಸುದರ್ಶನ್ ಹಾಗೆ ಇವಾಗ 2 ಅಂಗಡಿಗಳಾಗಿದೆ ಅಲ್ಲ, ಹೊಸದೊಂದು ಹಳೇದೊಂದು ಅಂತ ಹೇಳಿ. ಸೊ ಅಲ್ಲೂ ಅಷ್ಟೇ ಎಷ್ಟು ಜನ ಇದ್ದಾರೆ ಅಂದರೆ ಈಗ ಮದುವೆ ಸೀಸನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ. ಸೊ ಇಲ್ಲೂ ಅಷ್ಟೇ ಚಿಕ್ಕಪೇಟೆಯಲ್ಲಿ ಯಾವಾಗ ಬಂದರೂ ಹಾಗೆ ಇರ್ತಾರೆ. ಯಾವ ದಿನವೂ ಜನ ಇಲ್ಲ ಅನ್ನೋ ರೀತಿಯೇ ಇಲ್ಲ. ಸೊ ಇಲ್ಲೂ ಅಷ್ಟೇ ಲೆಹೆಂಗಾಗಳು ಈಗೆಲ್ಲ ಶರಾರ ಟ್ರೆಂಡಿಂಗಲ್ಲಿ ಇದೆಯಲ್ವಾ. ಸೊ ಎಲ್ಲಿ ನೋಡಿದ್ರು ಅದೇನೇ ನೋಡಿ, ಗೌನ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬಟ್ ಮಕ್ಕಳು ಇಷ್ಟೊಂದು ಕಾಸ್ಟ್ಲಿ ಬೆಲೆ ಕೊಟ್ಟು ತೊಗೊಂಡ್ರೆ ಹಾಕ್ಕೊಳ್ಳೋದೇ ಇಲ್ಲ. ಒಂದು ಸ್ವಲ್ಪ ಚುಚ್ಚುತ್ತೆ, ಹೆವಿ ವೆಯ್ಟ್ ಇರುತ್ತಲ್ವ ಈ ಶೆಕೆಗೂ ಅದಕ್ಕೂ. ಸೊ ಹಾಗಾಗಿ ಯಾಕೆ ಅಂತ ಹೇಳಿಬಿಟ್ಟು ಸೊ ಆ ಥರದ್ದೇನು ತೊಗೊಳ್ಳಿಲ್ಲ. ಅಷ್ಟು ದೊಡ್ಡದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಸೊ ನಾವೀಗ ಸುದರ್ಶನಿಗೆ ಬಂದ್ವಿ. ನನ್ನ ಮಗಳಿಗೆ ಚಿಕ್ಕವಳಿಗೆ ಅವಳಿಗೆ ಬಟ್ಟೆ ತೊಗೊಬೇಕಿತ್ತು. ಸೊ ಹಾಗಾಗಿ ಸುದರ್ಶನಿಗೆ ಬಂದ್ವಿ. ಇದರಲ್ಲಿ ಮಕ್ಕಳದು 4th ಫ್ಲೋರಲ್ಲಿದೆ ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ಬಟ್ಟೆ ಅಂಗಡಿಗಳಲ್ಲಿ ಅಷ್ಟೇನು ಜನ ಇರಲಿಲ್ಲ. ಹೊರಗಡೆ ಮಾತ್ರ ರೋಡಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ. ಇಲ್ಲಿ ಒಳಗಡೆ ಸುದರ್ಶನೂ ಅಷ್ಟೇ ಸ್ಯಾರಿಗಳ ಹತ್ರ ಯಾರೂ ಜನನೇ ಇರಲಿಲ್ಲ. ಫುಲ್ ಖಾಲಿ ಹೊಡಿತಾ ಇತ್ತು. ನಾವು ಬಂದಿದ್ದಾಗಲೇ 1:30-2 ಗಂಟೆ ಆಗಿತ್ತು ಟೈಮು. ನೋಡಿದ್ರೆ ಜನನೇ ಇಲ್ಲ. ಸೊ ಇಲ್ಲೂ ತೋರಿಸ್ತಾ ಇದ್ದಾರೆ ಸುಮಾರು ನಮಗೆ ಬೇಕಾಗಿರೋ ಥರ ಎಲ್ಲ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಎಲ್ಲ ಹೊಸ ಅದು ಡಿಸೈನ್ಗಳು ಎಲ್ಲ ಹಾಕಿದ್ದಾರೆ. ಬಟ್ ಇದರಲ್ಲಿ ನನ್ನ ಮಗಳ ಸೈಜ್ ಇರಲಿಲ್ಲ. ಸೊ ಹಾಗಾಗಿ ಈ ಕಡೆ ಬಂದು ನೋಡ್ತಾ ಇದ್ದೀವಿ. ಲಂಗ ಬ್ಲೌಸ್ ಕ್ರಾಪ್ ಟಾಪೇ ತೋರಿಸಿ. ಲಂಗ ಬ್ಲೌಸು ಅಷ್ಟೇ ಚಿಕ್ಕ ಮಕ್ಕಳು ಸೈಜ್ ಇದೆ. ಬೇರೆ ಕಡೆ ಎಲ್ಲ ನೋಡ್ತಾ ಇದ್ವಿ. ಸೊ ಬಟ್ ಇಲ್ಲೆಲ್ಲ ತೋರಿಸ್ತಾ ಇದ್ರು. ಬಟ್ ಹೆವಿ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ. 3,000 3,500 ಒಂದೊಂದು. ನನ್ನ ಮಗಳಿಗೆ ಒಪ್ಸೋಕ್ಕಂತೂ ಆಗಲ್ಲ. ಇದು ನೋಡೋಣ ಅಂದರೆ ಬೇಡ ಅಂತಾಳೆ, ಇನ್ನೊಂದು ನೋಡೋಣ ಅಂದರೆ ಅದು ಬೇಡ, ಇದೆಲ್ಲ ಚುಚ್ಚುತ್ತೆ ಚುಮ್ಕಿ ಅಂತಾಳೆ. ಇದೆಲ್ಲ ಚೆನ್ನಾಗಿದೆಯಲ್ಲ ಕಲರ್ ಅಂತ ಹೇಳಿದ್ರೆ ಇಲ್ಲ ಈ ಕಲರ್ ಬೇಡ ಅಂತಾಳೆ. ನೋಡಿ ರಸ್ಟ್ ಆರೆಂಜಲ್ಲಿ ಯಾವ ರೀತಿ ಮಕ್ಳಿಗೂ ಬಂದಿದೆ. ನಮಗೆ ಸೀರೆ ಬಂದಿದೆಯಲ್ಲ ಆ ರೀತಿ ಮಕ್ಳಿಗೂ ಲೆಹೆಂಗಾಗಳೆಲ್ಲ ಬಂದುಬಿಟ್ಟಿದೆ. ಸೊ ಅದೆಲ್ಲ ಹಿಡ್ದು ನೋಡ್ತಾ ಇದ್ದೀವಿ. ಹಾಕು ನೋಡಿದ್ವಿ. ಬಟ್ ಯಾಕೋ ಬೇಡ ಅನಿಸ್ತು. ಸೊ ನೆಕ್ಸ್ಟು ನೋಡಿಕೊಂಡು ಒಂದು 2-3 ಥರ ಡಿಸೈನ್ಸ್ ನೋಡಿದ್ವಿ. ಸೊ ನೋಡಿಬಿಟ್ಟು ವಾಪಸ್ ಬಂದ್ವಿ. ಇಲ್ಲೇ ಸುದರ್ಶನಲ್ಲೇ ಮೇಲ್ಗಡೆ ಕೆಫೆ ಇದೆ. ಹಾಗಾಗಿ ಇಲ್ಲೇ ಸ್ವಲ್ಪ ಊಟ ಮುಗಿಸ್ಕೊಂಬರೋಣ, ಇನ್ನು ಒಳಗಡೆ ಹೋದರೆ ಊಟಕ್ಕೆ ಸಿಗಲ್ಲ ಅಂತ ಹೇಳಿ ಸೊ ಇಲ್ಲೇ ಮಕ್ಳಿಗೆ ಬೇಕಾಗಿರೋ ಅಂಥದ್ದು. ಈಗೆಲ್ಲ ಗ್ಯಾಸ್ ಸ್ವಲ್ಪ ಕಮ್ಮಿ ಅಲ್ವಾ, ಹಾಗಾಗಿ ಪಲಾವ್ ಏನೂ ಇರಲಿಲ್ಲ, ಬೇರೆ ಏನೂ ಇಲ್ಲೆಲ್ಲ ಬರೀ ರೈಸ್ ಬಾತು. ಮಕ್ಕಳು ಸ್ಯಾಂಡ್ವಿಚ್ ತೊಗೊಂಡ್ರು. ನೆಕ್ಸ್ಟ್ ಈ ಕಡೆ ಊಟ ಎಲ್ಲ ಮುಗಿಸಿ ಬಂದು ಈಗ ಎಲ್ಲ ರಿಂಗ್ಗಳು ಬೇಕು ಅಂತ ಹೇಳಿ ಮಕ್ಕಳು ಈ ಥರದ್ದೆಲ್ಲ ದೊಡ್ಡ ಕೈ ತುಂಬ ಇರುತ್ತಲ್ಲ ಆ ಥರ ರಿಂಗ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಎಷ್ಟು ತೊಗೊಂಡ್ರು ಒಂದ್ಸಲಿ ಹಾಕ್ಕೊಂಡು ಇನ್ನೊಂದು ಸಲಿಗೆಲ್ಲ ಅದೆಲ್ಲೆಲ್ಲಿ ಮಿಸ್ ಆಗಿಬಿಟ್ಟಿರುತ್ತೋ ಗೊತ್ತಿಲ್ಲ. ಸೊ ಈಗ ನಾವು ಮಕ್ಕಳದು ಬಟ್ಟೆ ಥಾನಲ್ಲಿ ಹರಿಸ್ಕೊಳ್ಳೋಣ ಅಂತ ಹೇಳಿ ಸೊ ಬಟ್ಟೆ ಪೀಸು ಇದು ರಾಜಾ ಮಾರ್ಕೆಟ್ ಒಳಗಡೆಯಿಂದ ಬಂದರೆ ಬರುತ್ತಿದ್ದು. ಸೊ ನಾನು ಲಾಸ್ಟ್ ಟೈಮ್ ಬಂದಾಗಲೇ ಹೇಳಿದ್ದೀನಿ ಇದರ ಅಡ್ರೆಸ್ ಎಲ್ಲನೂ. ಸೊ ಅಲ್ಲಿ ಬಂದ್ವಿ. ಮಕ್ಕಳಿಗೆ ಬಟ್ಟೆ ಹೊಲ್ಸೋದಕ್ಕೇ ತೊಗೊಂಬರೋಣ, ರೆಡಿ ತೊಗೊಳೋದಕ್ಕಿಂತ ಬಟ್ಟೆ ಹೊಲ್ಸೋದಕ್ಕೆ ತೊಗೊಂಡ್ರೇ ಫಿಟ್ಟಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಹೊಲ್ಸ್ಕೊಬೋದು. ಸೊ ಈಗ ನೋಡಿ ಎಲ್ಲನೂ ಕಲಂಕಾರಿದಲ್ಲೇ ತುಂಬ ಇದೆ, ತೋರಿಸ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀವಿ ಇದನ್ನೇ. ಇದಕ್ಕೆ ಈ ಕಲರ್ ಕೊಡಿ, ಅದೇ ಈ ಕಲರ್ ಕೊಡಿ. ಇಲ್ಲ ಬ್ಲ್ಯಾಕ್ ಎಲ್ಲ ಹಾಕೊಂಡ್ರೆ ಕರೆಕ್ಟಾಗಿರ್ತದೆ. ನೀವೆಲ್ಲ ನನ್ನ ತಲೆ ಮೇಲೆ ಉದುರಿಸ್ಬಿಟ್ರೆ ಫ್ಯಾನ್ ಗಾಳಿಗೆ ಎಷ್ಟು ಬೇಕು ಕೇಳ್ದ ಏನು ಮಾಡಲಿಲ್ಲ. ಇದಕ್ಕೆ ದಾವಣಿ ಹಾಕೋಬೇಕಾ? ದಾವಣಿ ಬೇಡ ಅಲ್ಲ. ಇಲ್ಲೆಲ್ಲ ಸುಮಾರು ಕಲರ್ ಕಾಂಬಿನೇಷನ್ ಇದೆ. ಇದೆಲ್ಲ ಹೊಸದಾಗಿ ಬಂದಿರೋ ಅಂಥದ್ದು. ಸೊ ನನ್ನ ಮಗಳು ಇದನ್ನೆಲ್ಲ ನೋಡಿದ್ರೆ ಹಾಕ್ಕೊತಾಳೋ ಹೇಗೋ. ಈಗನಂತೂ ನಾವು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀವಿ. ಚುಚ್ಚುತ್ತೆ ಅಂತ ಒಂದ್ಸಲಿ ಹಾಕ್ಬಿಟ್ಟು ಆಮೇಲೆ ಬೇಡ ಅಂತ ಹೇಳ್ಬಿಡ್ತಾಳೆ. ಸೊ ಹಾಗಾಗಿ ನೋಡಿ ಸುಮಾರು ವೆರೈಟಿ ಕಲರ್ಸು, ಡಿಸೈನ್ಸು, ಪ್ಯಾಟ್ರನ್ಸ್ ಎಲ್ಲ ಇದೆ. ಸೊ ಅಲ್ಲಿ ಮಕ್ಳಿಗೆ ಬಟ್ಟೆ ತೊಗೊಂಡು ನೆಕ್ಸ್ಟ್ ಈಗ ಮಹಾಲಕ್ಷ್ಮಿ ಫ್ಯಾಷನ್ ಅಂತ ನಮಗೆ ಡ್ರೆಸ್ ಪೀಸ್ಗಳು ನೋಡೋಣ. ನಾನು ಸುಮಾರು ಇಲ್ಲೇ ತೊಗೊಳ್ಳೋವಂಥದ್ದು ಕಾಟನ್ ಡ್ರೆಸ್ ಪೀಸ್ಗಳು ತೊಗೊಂಡ್ರೆ ತುಂಬ ಬಾಳಿಕೆ ಬರುತ್ತೆ. ಈಗ ರೆಡಿಮೇಡ್ ತೊಗೊಳೋದಕ್ಕಿಂತ ಈ ರೀತಿ ಬಟ್ಟೆ ತೊಗೊಂಡು ಹೊಲಿಸ್ಕೊಂಡ್ರೆ ತುಂಬ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಮಹಾಲಕ್ಷ್ಮಿ ಫ್ಯಾಷನ್ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀವಿ. ಇದೆಲ್ಲ ಕಾಟನ್ನು ಪೀಸ್ಗಳು, ಡ್ರೆಸ್ ಪೀಸ್ಗಳು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, 1000 ಮೇಲೆ ಎಲ್ಲನೂ ಇರುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀವಿ ಈಗ. ಎಲ್ಲೋ
ಹೊರಟಿದ್ದೀರಾ ಹೋಗ್ಬಿಟ್ಟು ಬನ್ನಿ ಎಂದೆ ಅದು ವಿ ನೆಕ್ದು ಬೇಡ, ಯಾವುದು ಇರ್ತದೆ ಯಾವುದ್ಯಾವುದೋ ಹೊಸ ಪ್ಯಾಟ್ರನ್ ಇರುತ್ತೆ ಅಂತ ಸುಮಾರು ಇಲ್ಲೇ ಹ್ಯಾಂಗ್ ಮಾಡಿರ್ತಾರೆ. ಚಿಕ್ಕ ಅಂಗಡಿ, ಇಬ್ಬರೇ ಓಡಾಡೋಕ್ಕೆ ಜಾಗ ಇರುವಂಥದ್ದು, ಉದ್ದಕ್ಕಿದೆ ಮತ್ತು ಮೇಲ್ಗಡೆ ಫ್ಲೋರ್. ನೆಕ್ಸ್ಟು ಬಟ್ಟೆ ಶಾಪಿಂಗ್ ಎಲ್ಲ ಆಗಿ ನೆಕ್ಸ್ಟ್ ಮಲ್ಲೇಶ್ವರಂಗೆ ಬಂದ್ವಿ. ಗೋಲ್ಡ್ ರೇಟ್ ಎಲ್ಲ ತುಂಬ ಕಮ್ಮಿ ಆಗಿದೆ ಅಂತ ತೋರಿಸ್ತಾ ಇದ್ದಾರಲ್ವ, ನೋಡೋಣ ಅಂತ ಹೇಳಿ ನಾವು ಬಂದಿರುವಂಥದ್ದು ಜಾಯಲುಕಾಸ್ಗೆ. ಇಲ್ಲೇನು ಅಂದರೆ ಇವತ್ತಿನ ರೇಟು ಬೇಕಂದರೆ ಫಿಕ್ಸ್ ಮಾಡಿ ನಾವು ಬೇಕಾದರೆ ಅಕ್ಷಯ ತೃತೀಯಾಗಿ ತೊಗೊಬೋದು. ಯಾಕಂದರೆ ರೇಟ್ ಕಮ್ಮಿ ಆದರೆ ಕಮ್ಮಿ ರೇಟ್ಗೆ ಹಾಕ್ಕೊಡ್ತಾರೆ, ಜಾಸ್ತಿ ಆದರೆ ನಾವು ಇವತ್ತು ಎಷ್ಟು ಫಿಕ್ಸ್ ಮಾಡಿರ್ತೀವೋ ಇದೇ ರೇಟ್ಗೆ ಹಾಕ್ಕೊಡ್ತಾರೆ. ಸೊ ಹಾಗಾಗಿ ನಾವು ಸ್ವಲ್ಪ ಎಲ್ಲ ಡಿಸೈನ್ಸ್ ಎಲ್ಲ ನೋಡಿಬಿಟ್ಟು ಬಂದ್ವಿ. ನೋಡೋಣ ಕಮ್ಮಿ ಆಗುತ್ತಂತೆ ಇನ್ನು 1-2-3 ಡೇಸಲ್ಲಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಈಗ ಅಕ್ಕ ಮಕ್ಕಳು ನಾವು ಎಲ್ಲ ಹಸ್ಬೆಂಡು ಬಂದರು. ಸೊ ಹಾಗಾಗಿ ಇಲ್ಲೇ ಮಲ್ಲೇಶ್ವರಮಲ್ಲಿ CTRಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಡ, ಆಲ್ರೆಡಿ 8 o'clock ಆಗಿದೆ ಟೈಮು ಅಂತ ಹೇಳಿಬಿಟ್ಟು ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಮಲ್ಲೇಶ್ವರಮಲ್ಲಂತೂ ಶಾಪಿಂಗ್ ಇನ್ನೂ ಮುಗ್ದೇ ಇಲ್ಲ, ಎಷ್ಟು ಜನ ಇದ್ದಾರೆ, ಎಷ್ಟು ಟ್ರಾಫಿಕ್ ಇದೆ ಅಂತ ಅಂದರೆ. ಸೊ ಇಲ್ಲೆಲ್ಲ ಸ್ವಲ್ಪ ಡ್ರೆಸ್ಸಸ್ ನೋಡ್ಬೋದಾಗಿತ್ತು, ಬಟ್ ಆಲ್ರೆಡಿ ಲೇಟ್ ಆಗಿತ್ತಲ್ವ, ಆಟೋ ಬೇರೆ ಹತ್ಬಿಟ್ಟಿದ್ದೀವಿ, ಹಾಗಾಗಿ ನೋಡೋಕ್ಕೆ ಇನ್ನೂ ಹೋಗಲಿಲ್ಲ. ಅಲ್ಲೇ ಚಿಕ್ಕಪೇಟೆನಲ್ಲೇ ಬಟ್ಟೆ ಎಲ್ಲ ಸ್ವಲ್ಪ ತೊಗೊಂಡು ಬಂದಿದ್ವಲ್ಲ, ಹಾಗಾಗಿ. ಸೊ ಇವತ್ತಿನ ಶಾಪಿಂಗ್ ಈ ರೀತಿ ಇತ್ತು. ಮತ್ತು ನೋಡಿ ಇಲ್ಲಿ ಸೆಂಟ್ರಲ್ ಟಿಫನ್ ರೂಮ್ ಅಂತ ಹೇಳಿ CTR ಅಂದರೆ ನನ್ನ ಮಗಳು ಇಲ್ಲೇ ಹೋಗೋಣ ಅಂತ ಹೇಳಿ ಹಸ್ಬೆಂಡ್ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬಂದರು. ಎದುರಿಗೆ ಬೈಟು ಕಾಫಿ ಇದೆ. ಸೊ ಇಲ್ಲಿ ವಿರಾಟ್ ಕೊಹ್ಲಿ ಬಂದು ಒಂದ್ಸಲಿ ಇಲ್ಲೆಲ್ಲ ಟಿಫನ್ ಮಾಡಿ ಹೋಗಿದ್ದ ಅಂತ ಹೇಳಿ ಇದು ಫೇಮಸ್ ಆಗಿಬಿಟ್ಟಿದೆ. ಇದು ಕ್ಯೂ ಸಿಸ್ಟಮ್ ಇರುತ್ತೆ ಇಲ್ಲಿ. ಸೊ ಒಳಗಡೆ ಈಗ ಗೋಳಿ ಬಜ್ಜಿ ತೊಗೊಂಡಿದ್ದೀವಿ. ಇಲ್ಲಿ ದೋಸೆ ಫೇಮಸ್ಸು, ಮತ್ತು ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ತೊಗೊಂಡ್ವಿ. ನೆಕ್ಸ್ಟು ಮನೆಗೆ ಬರೋ ಅಷ್ಟರಲ್ಲಿ 9:30-10 ಗಂಟೆ ಆಯಿತು ಟೈಮು. ಸೊ ನಾವೀಗ ತಂದಿರೋಂಥ ಶಾಪಿಂಗ್ ಮಾಡ್ಕೊಂಡು ಬಂದಿರೋಂಥ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಮಾಟಿ ತೊಗೊಂಡ್ವಿ, ಮತ್ತು ಇದು ಕಾಂಪ್ಯಾಕ್ಟ್ ಪೌಡರ್ ಅಕ್ಕ ಬೇಕು ಅಂತ ತೊಗೊಂಡ್ರು, ಮ್ಯಾಕ್ದು ಕಂಪ್ನಿದು. ಸೊ 2 ಥರ ಇದೆ ಇಲ್ಲಿ, 2 ಕಾಂಬಿನೇಷನ್ ಇಲ್ಲಿದೆ. ಇದು ಐ ಶ್ಯಾಡೋಸು ಮಕ್ಕಳು ಇಷ್ಟಪಡ್ತಾರೆ ಬೇಕು ಅಂತ ಹೇಳಿ, ಹಾಗಾಗಿ ತೊಗೊಂಡೆ. ಇದು ಒಂದು ಮೆರೂನ್ ಕಲರ್ ನನ್ನ ಫ್ರೆಂಡ್ ಬೇಕಂತ ಹೇಳಿದರು, ಅವ್ರಿಗೆ ಅಂತ ತೊಗೊಂಡು ಬಂದಿದ್ದು. ಸೊ ನೆಕ್ಸ್ಟು ಇದೊಂದು ಕಾಟನ್ ಡ್ರೆಸ್ ತೊಗೊಂಡೆ, ಪಿಂಕು ಮತ್ತು ಫ್ಲವರ್ ಇರೋವಂಥದ್ದು, ನೋಡಿ ಚೆನ್ನಾಗಿದೆ. ಇದು ಮಹಾಲಕ್ಷ್ಮಿ ಫ್ಯಾಷನಲ್ಲೇ ತೊಗೊಂಡಿದ್ದಂಥದ್ದು. ಬಟ್ಟೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದು ಪ್ಯಾಂಟ್ ಬಟ್ಟೆ ಎಷ್ಟು ಚೆನ್ನಾಗಿ ಮಂದಕ್ಕಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವೇಲಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಸಖತ್ತಾಗಿದೆ, ಮತ್ತು ಪಿಂಕ್ ಕಲರ್ ಅಲ್ವಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ರೆಡಿಮೇಡ್ ತೊಗೊಳೋಕ್ಕಿಂತ ಈ ಥರ ಬಟ್ಟೆ ತೊಗೊಂಡು ಹೊಲಿಸಿದ್ರೆ ತುಂಬ ಬಾಳಿಕೆ ಬರುತ್ತೆ. ನೆಕ್ಸ್ಟು ಮಕ್ಕಳು ಸಣ್ಣ ಪುಟ್ಟ ಬ್ರೇಸ್ಲೈಟ್ಸು ಅದು ಇದೆಲ್ಲ ತೊಗೊಂಡ್ರು. ನನ್ನ ಮಗಳಿಗೆ ಸ್ಟಿಚ್ ಮಾಡಿಸೋದಕ್ಕೆ ಅಂತ ಹೇಳಿ ಈ ಥರ ಪೀಸ್ ತೊಗೊಂಡೆ. ಸೊ ಇದೆಲ್ಲ 550 rupees ಮೀಟರು. ಬ್ಲೌಸ್ಗೆ 1 ಮೀಟ್ರ್ ಬೇಕು ಮಕ್ಳಿಗಲ್ವ. ಇದು ಲೆಹೆಂಗಾಕನ ಅಂದರೆ ಇದಕ್ಕೆ ಲಂಗಕ್ಕೆ ಬೇಕಾಗಿರೋವಂಥದ್ದು 4 ಮೀಟರ್ಸು. ನನ್ನ ಮಗಳಿಗೆ ಅದಕ್ಕೆ ಸೆಟ್ ವಾಲೆ, ಮತ್ತು ಅವಳಿಗೇನೋ ಫ್ಯಾನ್ ಅಂತೆ ಇದೆ. ಸಿಕ್ಕಾಪಟ್ಟೆ ಶಾಪಿಂಗ್ ಆಗಿಬಿಡುತ್ತೆ ಈ ಸತಿ. ದೊಡ್ಡ ಐಟಮ್ ಏನೂ ತೊಗೊಳ್ಳಿಲ್ಲ. ನೆಕ್ಸ್ಟ್ ಡೇ ಇದು ಶ್ರೀರಾಮನವಮಿ ಇತ್ತಲ್ವ, ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಕೋಸಂಬರಿ ಮಾಡಿ, ನೀರು ಮಜ್ಜಿಗೆ, ಪಾನಕ ಎಲ್ಲ ಮಾಡಿ, ಸೊ ಈಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಊರಿಗೇನು ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿ, ಪ್ರಸಾದ, ಕೋಸಂಬರಿ, ಮಜ್ಜಿಗೆ, ಪಾನಕ ಎಲ್ಲ ಮಾಡಿಟ್ಟು ಪೂಜೆ ಎಲ್ಲ ಆಗಿದೆ. ಈಗ ಹಸ್ಬೆಂಡ್ ಆಫೀಸ್ಗೆ ಹೋಗೋಷ್ಟರಲ್ಲೇ ಇವತ್ತು ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಹೀಗಿತ್ತು ನಮ್ಮ ಚಿಕ್ಕಪೇಟೆ ಶಾಪಿಂಗ್, ಮಲ್ಲೇಶ್ವರಂ ಶಾಪಿಂಗ್ ಎರಡೂ ಆಯಿತು. ಮತ್ತು ಶ್ರೀರಾಮನವಮಿನೂ ಈ ರೀತಿ ಮಾಡಿದ್ದೀನಿ.